ಎಲ್ಲಿ ನಿಲ್ಲಿಸಿದ್ವಿ? ಯಾರು ಹೇಳ್ತೀರಾ? ಪಾಠ ಎಲ್ಲಿಗಾಗಿದೆ, ಎಲ್ಲಿ ನಿಲ್ಲಿಸಿದ್ವಿ ಅಂತ ನಾವು ಹೇಳಿ. ನಕ್ಷತ್ರಗಳ ದೇವತೆ ಅಧಿದೇವತೆ ಓಕೆ. ನಕ್ಷತ್ರಗಳ ಪ್ರಾಣಿಗಳ ಬಗ್ಗೆನೂ ಸ್ವಲ್ಪ ಹೇಳಿದ್ದೆ. ನಕ್ಷತ್ರಗಳ ಪ್ರಾಣಿ ಬಗ್ಗೆ, ನಕ್ಷತ್ರಗಳ ದೇವತೆ, ನಕ್ಷತ್ರಗಳ ಅಧಿದೇವತೆಗಳನ್ನ ಹೇಳ್ತಾ ಬರ್ತಿದ್ವಿ. ನಕ್ಷತ್ರದ ಮರಗಳನ್ನು ಸಹ ಹೇಳ್ತಾ ಬರ್ತಾ ಇದ್ವಿ. ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಈಗ ಇನ್ನು ನಿಮಗೆ ಪಾಠ ನಕ್ಷತ್ರ ಜ್ಯೋತಿಷ್ಯ ಹೆಂಗ್ ಬೆಳೆಯುತ್ತೆ ಅಂತ ಹೇಳಿದ್ರೆ, ಬರೀ ನೀವು ನಕ್ಷತ್ರ ಅಂತ ತಗೊಂಡ್ರೇನೆ ಸಾಕು. ಆ ನಕ್ಷತ್ರವನ್ನ ನೀವು ಪಾಠ ಮಾಡಿ ಮುಗಿಸೋದಕ್ಕೆ 6 ತಿಂಗಳು 1 ವರ್ಷ ಬೇಕು. ನೀವು ಆ ನಕ್ಷತ್ರನ ಕಂಠಪಾಠ ಮಾಡಿ ಆ ದೇವತೆಗಳನ್ನ, ಆ ಪ್ರಾಣಿಗಳನ್ನ, ಆಮೇಲೆ ಮಂತ್ರಗಳನ್ನ, ಆಮೇಲೆ ಅದರ ಕಾರಕತ್ವಗಳನ್ನ, ಅದರ ಒಂದು ದಿಕ್ಕುಗಳನ್ನ, ಇದನ್ನೆಲ್ಲ ನೀವು ಕಂಠಪಾಠ ಮಾಡಿ ಅರ್ಥ ಮಾಡಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 27 ನಕ್ಷತ್ರಗಳಲ್ಲಿ ಏನೇನ್ ಕೆಲಸ ಮಾಡ್ಬೋದು, ಯಾವಾಗ ಏನ್ ಕೆಲಸ ಯಾವ ದೋಷ ಇದೆ, ನಕ್ಷತ್ರಕ್ಕೆ ಏನ್ ಕರ್ಮ ಇದೆ, ಆ ಕರ್ಮಕ್ಕೆ ಏನ್ ಪರಿಹಾರ ಮಾಡೋದು, ಈ ತರ ಬರೀ ನಕ್ಷತ್ರದ ಬಗ್ಗೆನೇ ಮಾತಾಡ್ಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದ್ರೆ 6 ತಿಂಗಳು ಬೇಕು. ಅರ್ಥವಾಯ್ತಾ? ಇಲ್ಲಿ ಜ್ಯೋತಿಷ್ಯ ಏನಾಗ್ತಿದೆ, ನಾನು ಏನ್ ಮಾಡ್ತಾ ಇದ್ದೀನಿ ನಿಮಗೆ ಅಂದ್ರೆ ಮಿಡಲ್ ಸ್ಕೂಲ್ ಪ್ರಕಾರವಾಗಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇರ್ತಕ್ಕಂಥ ಅಂಶಗಳನ್ನ ಟಚ್ ಮಾಡ್ತಾ ಇದ್ದೀನಿ. ಈಗ ನಕ್ಷತ್ರದಿಂದ ಏನೇನು ಅಂತ ಹೇಳಿದ್ವಿ. ನಕ್ಷತ್ರದಿಂದ ಡಿಗ್ರಿಯನ್ನ ಕಂಡುಹಿಡಿಯಬಹುದು, ನಕ್ಷತ್ರದಿಂದ ಪಾದಗಳನ್ನ ಕಂಡುಹಿಡಿಯಬಹುದು, ನಕ್ಷತ್ರದಿಂದ ರಾಶಿಗಳನ್ನ ಕಂಡುಹಿಡಿಯಬಹುದು, ನಕ್ಷತ್ರದಿಂದ ಯಾವ ಗ್ರಹ ಎಲ್ಲಿದೆ ಅಂತ ಕಂಡುಹಿಡಿಯಬಹುದು, ನಕ್ಷತ್ರದಿಂದ ಪರಿಹಾರ ಮಾಡತಕ್ಕಂಥದ್ದನ್ನು ಕೆಲವು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಇನ್ನ ನಕ್ಷತ್ರದಿಂದ ಪೂಜೆ, ನಕ್ಷತ್ರದಿಂದ ನಮಗೆ ಏನದು ಪರಿಹಾರಗಳು, ನಕ್ಷತ್ರದ ಮುಖಾಂತರವಾಗಿನೇ ನಿಮಗೆ ಮುಹೂರ್ತಗಳನ್ನ ಇಡೋದು. ಸೊ ಇದೆಲ್ಲ ಬಂದು ಎಲಾಬ್ರೇಟ್ ಆಗ್ತಾ ಹೋಗುತ್ತೆ. ನಾನು ಇವಾಗ ಹಿಂಗೆ ಎಲಾಬ್ರೇಟ್ ಮಾಡಕ್ ಹೋಗ್ಲಿಲ್ಲ ನಾನು, ಯಾಕಂದ್ರೆ ತುಂಬಾ ಬೋರ್ ಆಗ್ಬಿಡುತ್ತೆ ನಿಮಗೆ. ಯಾಕಂದ್ರೆ ನೀವೆಲ್ಲ ಜ್ಯೋತಿಷ್ಯ ಅಂದ್ರೆ ಏನೋ ಅಂದ್ಕೊಂಡು ಒಂದು ಈ ಟಿವಿನಲ್ಲಿ ನೋಡ್ತೀವಲ್ಲ ಆತರ ನಾನು ಆ ನಕ್ಷತ್ರ ರಾಶಿ ಪಾದ, ನಕ್ಷತ್ರ ರಾಶಿ ಪಾದ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಅದ್ರೊಳಗಡೆ ಬೇಕಾದಷ್ಟು ಡೆಪ್ತ್ಗಳಿರ್ತದೆ. ಇದನ್ನ ಕಲಿಯೋರು ಏನ್ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ತಿಳ್ಕೊಂಡ ಮೇಲೆ ಈಗ ಮಿಡ್ಲ್ ಸ್ಕೂಲ್ ಇಲ್ಲಿರ ಹೈಸ್ಕೂಲ್ಗೆ ಹೋಗ್ತೀರಾ. ಹೈಸ್ಕೂಲ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಆಪ್ಷನ್ ತಗೊಂತೀರಿ. ಏನು, ನಾನು ಆರ್ಟ್ಸ್ ತಗೊಂತೀನಿ, ಕಾಮರ್ಸ್ ತಗೊಂತೀನಿ, ಸೈನ್ಸ್ ತಗೊಂತೀನಿ, ಏನೋ ಡಿಫ್ರೆಂಟ್ ತಗೊಂತೀರಲ್ವಾ. ಸೊ ಹಾಗೇನೆ ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಮಿಡ್ಲ್ ಸ್ಕೂಲ್ ವರ್ಗು ನಿಮಗೆ ಏನ್ ಮಾಡ್ತೀವಿ, ನಕ್ಷತ್ರ ಅಂದ್ರೆ ಹೀಗಿರುತ್ತೆ, ರಾಶಿಗಳಂದ್ರೆ ಹೀಗಿರುತ್ತೆ, ಗ್ರಹಗಳಂದ್ರೆ ಹೀಗಿರುತ್ತೆ, ತಿಥಿಗಳು ಹೀಗಿರುತ್ತೆ, ಯೋಗಗಳು ಹೀಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾ ಬರ್ತಾ ಇರ್ತೀವಿ. ಕಂಪ್ಲೀಟ್ ಒಂದು ಬ್ಯಾಂಡೇಜ್ ಆದ್ಮೇಲೆ ನಿಮಗೆ ಇದೆಲ್ಲ ಒಂದು ಕಂಪ್ಲೀಟ್ ಮೋಲ್ಡ್ ಆದ್ಮೇಲೆ ನೆಕ್ಸ್ಟ್ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ನಾನು ನಕ್ಷತ್ರ ಸಿದ್ಧಾಂತಕ್ಕೆ ಹೋಗ್ಲಾ, ಅಥವಾ ಗ್ರಹ ಸಿದ್ಧಾಂತಕ್ಕೆ ಹೋಗ್ಲಾ, ಅಥವಾ ರಾಶಿ ಸಿದ್ಧಾಂತಕ್ಕೆ ಹೋಗ್ಲಾ. ಎಷ್ಟೋ ಜನ ಕಲ್ತ್ಕೊಂಡ್ಮೇಲೆ ಬರೀ ತಿಥಿ ಯೋಗ ಕರ್ಣ, ತಿಥಿ ದೇವತೆಗಳು, ಯೋಗ ದೇವತೆಗಳು, ಯೋಗಾಧಿಪತಿಗಳು, ಯೋಗದ ಏನದು ಅವಯೋಗಿ, ಸಹಯೋಗಿ ಮತ್ತೆ ಕರ್ಣ, ಇದಿಟ್ಕೊಂಡೇ ಪ್ರಿಡಿಕ್ಷನ್ ಹೇಳಿ ಮುಗಿಸ್ಬಿಡ್ತಾರೆ. ಬೇಕಾದಷ್ಟು ಪ್ರಿಡಿಕ್ಷನ್ ಅನ್ನು ಹೇಳ್ಬೋದು. ಈಗ ನಕ್ಷತ್ರೊಳಗೂ ಅಷ್ಟೇನೆ. ನಿಮಗೆ ನಾನು ನಕ್ಷತ್ರ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಲ್ವಾ, ಅಲ್ಲಿ ನಾನು ಏನ್ ಮಾಡಿದೆ, ಯೋನಿಗಳು ಅಂತ ಕೊಟ್ಟೆ, ಇದು ಪ್ರಾಣಿಗಳಂತ ಕೊಟ್ಟೆ. ಪ್ರಾಣಿಗಳನ್ನ ನಮ್ಮ ಶಾಸ್ತ್ರಕಾರರು ಏನ್ ಮಾಡಿದ್ದಾರೆ, ಕೆಲವೇ ಜಾಗದಲ್ಲಿ ಮಾತ್ರ ಯೂಸ್ ಮಾಡತ್ರ ಒಂದನ್ನ ಕೊಟ್ಟಿದ್ದಾರೆ. ಏನು, ಬೆಡ್ ಕಂಫರ್ಟಬಲ್, ಸೆಕ್ಸುಯಲ್ ಅಟ್ಯಾಚ್ಮೆಂಟ್ಸು. ಹಾಗಾದ್ರೆ ವೈವಾಹಿಕ ಜೀವನದಲ್ಲಿ ಅದನ್ನ ಬಳಸೋದಿಕ್ಕೆ ಅಂತ ಮಾತ್ರ ಕೊಟ್ಟಿದ್ದಾರೆ ಅನ್ಕೊಂಬೇಡಿ. ಅವರು ನಿಮಗೆ ಒಂದು ಇನ್ಫಾರ್ಮೇಶನ್ ಅನ್ನು ತೆಗೆದು ಕೊಟ್ಟಿದ್ದಾರೆ, ಬೇರೆದಕ್ಕೆ ಯೂಸ್ ಮಾಡಬೇಡ ಅಂತ ಅವ್ರು ಹೇಳಿಲ್ಲ. ನೀನು ಅದನ್ನ ಅರ್ಥ ಮಾಡಿಕೊಂಡು, ನಾವು ನಿನ್ನೆ ಪ್ರಾಣಿಗಳ ಬಗ್ಗೆ ಹೇಳಿದೀವಿ, ಅವಾಗ ನೀವು ಅದನ್ನ ಇನ್ ಸ್ವಲ್ಪ ಎಲಾಬ್ರೇಟ್ ಮಾಡಬಹುದು. ಗಂಡು ಕೋಳಿ, ಗಂಡು ಸಿಂಹ, ಹೆಣ್ಣು ಸಿಂಹ, ಗಂಡು ಬೆಕ್ಕು, ಎಮ್ಮೆ, ಕೋಣ, ಹಸು, ಎತ್ತೆ, ಜಿಂಕೆ, ಕೆವುಕರಿ ಅಂತೆಲ್ಲ ಕೊಟ್ಟಿದ್ದೀವಿ. ಅದರ ಕ್ಯಾರೆಕ್ಟರ್ ಹೇಗಿರುತ್ತೆ, ಅದರ ಸ್ವಭಾವ ಹೇಗಿರುತ್ತೆ, ಒಬ್ಬ ಗಂಡಿನ ಸ್ವಭಾವ ಹೇಗಿರುತ್ತೆ, ಹೆಣ್ಣಿನ ಸ್ವಭಾವ ಹೇಗಿರುತ್ತೆ ಅಂತ ನೀವು ನಾಲೆಡ್ಜ್ ಅನ್ನು ಉಪಯೋಗಿಸ್ಬೇಕು. ಮಗ್ಗಿ ಅಲ್ಲ, ಮಗ್ಗಿ ಅಲ್ಲ. ನಾವು ನಿಮಗೆ ಹೇಗ್ ತಗೊಂಡ್ರು ಅಂತ ಯಾಕೆ ಹೇಳ್ತಿದೀವಿ ಅಂತಂದ್ರೆ, ನೀವು ಅದನ್ನ ತಗೊಳ್ಳಿ ಅನ್ನೋದಕ್ಕೋಸ್ಕರವಾಗಿ. ನಕ್ಷತ್ರವನ್ನ ನಾನು ಹೇಗ್ ತಗೊಂಡ್ರು ಅಂತ ಯಾಕೆ ಹೇಳಿದೆ, ಒತ್ತಿ ಯಾಕೆ ಹೇಳಿದೆ, ಒಂದು ಕಾಲ್ಪನಿಕವಾದ ರೇಖೆಯನ್ನು ಹೇಳಿದಾಗ ಕುದುರೆ ಮುಖ ಕಾಣ್ತು ಹೋದ್ರಾಗ
ಕುದುರೆ ಬಂದು ಇಲ್ಲಿಂದ ಬಂತು, ಹಾಗಾದ್ರೆ ಕುದುರೆಯ ಕ್ಯಾರೆಕ್ಟರ್ನ ಅಲ್ಲಿಗೆ ಹೋಲಿಸಿದಾಗ ಸೇರ್ತಾ ಇದೆಯಲ್ಲ, ಅದು ಪಾಯಿಂಟ್. ಅವಾಗ ನೀವು ರೂಪಗಳನ್ನ ರೇಖೆಗಳನ್ನ ಸ್ಟಡಿ ಮಾಡಬೇಕು. ಈಗ ನಾನು ಹೇಳಿರೋ ಪ್ರಾಣಿಗಳನ್ನೆಲ್ಲ ನೀವೇನ್ ಮಾಡಬೇಕು, ಬರೀಬೇಕು, ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಈಗೆಲ್ಲ ಗೂಗಲ್ ಇದ್ದಾರೆ, ಡಿಸ್ಕವರಿ ಚಾನೆಲ್ ಇದೆ. ಪ್ರಾಣಿಗಳು ಹೇಗಿರುತ್ತೆ, ಹೇಗ್ ಪಳಗುತ್ತೆ, ಜೀವನ ಹೇಗ್ ಮಾಡುತ್ತೆ, ಅದ್ರ ಸಂತತಿ ಹೇಗ್ ಮಾಡುತ್ತೆ, ಅದು ಗುಂಪಲ್ಲಿ ಹೇಗಿರುತ್ತೆ, ಅದ್ರ ಕೋಪ ಯಾವಾಗ ಬರುತ್ತೆ, ನಗು ಹೇಗ್ ಬರುತ್ತೆ, ನಿದ್ದೆ ಹೇಗ್ ಬರುತ್ತೆ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಪ್ರಾಣಿಗಳನ್ನ ಇಟ್ಕೊಂಡು ನೀವು ಕಥೆಯನ್ನ ಹೇಳ್ಬೋದು. ಈ ನಕ್ಷತ್ರದವರು ಅಂದ ತಕ್ಷಣನೇ ನೀವು ಆರಾಮಾಗಿ ಈ ನಕ್ಷತ್ರದವರು ಹೀಗಿರ್ತಾರೆ, ಅವ್ರಿಗೆ ಇಂಥದ್ದೇ ಇಷ್ಟ, ಇಂಥದ್ದೇ ಬೇಕು. ಈಗ ನಾನಲ್ಲಿ ಏನ್ ಕೊಟ್ಟೆ, ಮರಗಳನ್ನ ಕೊಟ್ಟೆ. ಮರಗಳನ್ನ ಯಾಕೆ ಕೊಟ್ಟೆ, ನೀವು ಗೆಲ್ಲಬೇಕು. ಸೊ ನಾನು ಜಾಸ್ತಿ ಜ್ಯೋತಿಷ್ಯ ಅನ್ನೋದು ದೊಡ್ಡ ಸಾಗರ ಇದ್ದಾಗೆ. ದೊಡ್ಡ ಸಾಗರ ಅಂದ್ರೆ ದೊಡ್ಡ ದೊಡ್ಡ ಸಾಗರ, ಅದರಲ್ಲಿ ನೀವು ಕೈಗೆ ಎಷ್ಟು ಬರುತ್ತೋ ಅಷ್ಟೇ ತಗೊಳಕ್ಕಾಗೋದು. ಸಾಗರದ ನೀರನ್ನೆಲ್ಲ ಕುಡಿಯಕ್ ಆಗಲ್ಲ. ಆ ಬಂದಿದ್ದು ನಿಮಗೆ ಲಾಭ ಎಷ್ಟಿದೆಯೋ ಅಷ್ಟು ನಿಮ್ಮ ಹಣೆ ಬರಕ್ಕೆ ಎಷ್ಟಿದೆಯೋ ಅದು ಬರುತ್ತೆ. ಆದ್ರೆ ಶ್ರದ್ಧೆ, ಭಕ್ತಿ, ದಯಾ, ವಿನಯ, ಸಾಧನೆ ಇದೆಲ್ಲ ಇರಬೇಕು. ಓಕೆ, ಮರಗಳನ್ನ ಕೊಟ್ಟೆ. ಯಾಕೆ ಕೊಟ್ಟೆ, ಬರೇ ನಾನು ಜ್ಯೋತಿಷ್ಯವನ್ನ ಹೇಳ್ಕೊಡ್ತಾ ಬರ್ಬೇಕಾ, ನೀವೂ ಅಭಿವೃದ್ಧಿ ಆಗ್ಬೇಕು. ಕೆಲವು ಸಾತಿ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಜೊತೆಗಿರೋನು ಅಭಿವೃದ್ಧಿ ಪಡಿಸ್ತಾ ಬರಬೇಕು. ಅದಕ್ಕೆ ನಾವು ಈ ಪ್ರಾಣಿಗಳನ್ನ ಕೊಟ್ಟಿದ್ದು ಕ್ಯಾರೆಕ್ಟರ್ನ ತಿಳ್ಕೊಳ್ಳಕ್ಕೆ. ಪ್ಲಸ್ ಅದ್ರ ಇಟ್ಕೊಂಡು ನೀವು ಬಳಸಿ ಅದರ ಪ್ರಾಣಿಗಳ ಮುಖಾಂತರವಾಗಿನೂ ನಿಮ್ಮ ನಕ್ಷತ್ರನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಅಥವಾ ಇದು ನಿಂಬೆಕಾಯಿ, ನೆಲ್ಲಿಕಾಯಿ, ಮಾವಿನ ಮರ ಅಂತೆಲ್ಲ ಕೊಟ್ವಿ. ಆ ಮರಗಳನ್ನ ಇಟ್ಟುಕೊಂಡು ಸಹ ನಿಮ್ಮ ನಕ್ಷತ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಬಹುದು. ಸೊ ಇನ್ನೂ ದೊಡ್ಡದಾದ ಸಬ್ಜೆಕ್ಟ್, ನಾನು ದೊಡ್ಡ ಸಬ್ಜೆಕ್ಟ್ ಮಾಡಿದ್ರೆ ಇವಾಗ ನಿಮಗೆ ಕ್ಯಾಚ್ ಮಾಡೋದು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ನಾನು ಆ ಪದಗಳೆಲ್ಲ ಹೇಳ್ತಾ ಇಲ್ಲ, ಇಲ್ಲಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ ನಾನು. ನೀವು ಫಾಲೋ ಮಾಡ್ಕೊಂಡು ಬರಬೇಕು. ಓಕೆ, ಸಪೋಸ್ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಮರ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಹೂವು ಕೊಟ್ಟಿದ್ದೀವಿ, ಮರ ಕೊಟ್ಟಿದ್ದೀವಿ, ತರಕಾರಿ ಕೊಟ್ಟಿದ್ದೀವಿ, ದೇವಸ್ಥಾನ ಕೊಟ್ಟಿದ್ದೀವಿ, ಮಂತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದೆಲ್ಲವೂ ಏನಕ್ಕೆ ಅಂತ ಹೇಳಿದ್ರೆ ಪರಿಹಾರಕ್ಕೆ. ಒಂದು ಗ್ರಹ ಒಂದು ನಕ್ಷತ್ರದಲ್ಲಿ ನಿಂತಿದೆ, ಆ ಗ್ರಹವನ್ನ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ನಕ್ಷತ್ರದ ಅಡಿಯಲ್ಲಿ ನಿಂತ್ಕೊಂಡಿದೆಯೋ ಆ ನಕ್ಷತ್ರವನ್ನ ನಾವು ಆಕ್ಟಿವೇಟ್ ಮಾಡಿದ್ರೆ ಈ ಗ್ರಹ ಆಕ್ಟಿವೇಟ್ ಆಗೋಗ್ಬಿಡುತ್ತೆ. ಒಬ್ಬರಿಗೆ ಮಕ್ಕಳ ಭಾಗ್ಯ ಬರ್ತಾ ಇಲ್ಲ, ಪಂಚಮಾಧಿಪತಿ ನಕ್ಷತ್ರ ಯಾವುದು, ಆ ನಕ್ಷತ್ರಾಧಿಪತಿಯನ್ನು ಹಿಡ್ಕೊಂಡು ನಾವು ಆಕ್ಟಿವೇಟ್ ಮಾಡಿದ್ರೆ ಈ ಕಡೆ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಅದಕ್ಕೆ ನಾನು ಇದನ್ನೆಲ್ಲ ಕೊಡ್ತಾ ಬರೋದು, ಅರ್ಥವಾಯ್ತಾ? ಬಟ್ ಅದನ್ನ ನೀವು ಜೋಪಾನವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ತಾಳೆ ಇದ್ರೆ ಏನೂ ಮಾಡಕ್ಕಾಗಲ್ಲ. ಓಕೆ, ಇನ್ನು ಎಲ್ಲಿ ನಿಲ್ಲಿಸಿದ್ದೆ ನಾನು? ನಕ್ಷತ್ರದಲ್ಲಿ ಹುಟ್ಟಿದ ಅವರ ಹೆಸರು ಹೇಳಿದ್ನ, ನಕ್ಷತ್ರ ಎಲ್ಲಿಗೆ ನಿಲ್ಲಿಸಿದ್ದೆ ನಾನು? ನಕ್ಷತ್ರದಲ್ಲಿ ಹುಟ್ಟಿದ ದೇವತೆಗಳು ಗುರುಗಳೇ. ಹುಟ್ಟಿದ ದೇವತೆಗಳು ಹೇಳಿದ್ನ, ಅಶ್ವಿನಿ ನಕ್ಷತ್ರದಲ್ಲಿ ಯಮತರ ಇದು ಆಯ್ತಾ? ಓಕೆ ಓಕೆ. ಈಗ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆ ನಕ್ಷತ್ರದ ತರಕಾರಿಗಳು, ಸಸ್ಯಗಳು ಅಂತ ಬರ್ಕೊಳ್ಳಿ. ಬೋರ್ಡ್ ಕಾಣಿಸ್ತಿಲ್ಲ. ಬೋರ್ಡ್ ಕಾಣಿಸ್ತಾ ಇಲ್ವಾ? ಇಲ್ಲ ಗುರುಗಳೇ. ಈಗ ಇಲ್ಲ ಗುರುಗಳೇ, ಇಲ್ಲಿ ಕಾಣಿಸ್ತಿಲ್ಲ. ಯಾರಿಗೆ ಕಾಣಿಸ್ತಾ ಇಲ್ಲ? ಯಾರಿಗೂ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಗುರುಗಳೇ. ಕಾಣಿಸ್ತಾ ಇದೆ ಗುರುಗಳೇ. ಶೇರ್ ಮಾಡಿದ್ದೀನಲ್ಲ, ಎಲ್ಲರಿಗೂ ಕಾಣಿಸ್ಬೇಕಲ್ಲ. ಯಾವ ಬೋರ್ಡ್? ನನ್ನ ನೋಡ್ಬೇಡಿ, ನೀವು ಬೋರ್ಡ್ ನೋಡಿ. ಗುರುಗಳೇ ಕಾಣ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಇಲ್ಲ ಗುರುಗಳೇ, ಕಾಣಿಸ್ತಾ ಇಲ್ಲ. ಮಂಜುನಾಥ್ ಕಾಣಿಸ್ತಿಲ್ಲ ಗುರುಗಳೇ. ನಾನ್ ಕಾಣಿಸ್ತಾ ಇದ್ದೀನಾ? ಇಲ್ಲ ಗುರುಗಳೇ. ನಾನು ಕಾಣಿಸ್ತಾ ಇಲ್ವಾ? ಇಲ್ಲ. ವಿಡಿಯೋ ಆನ್ ಮಾಡಿ, ನಿಮ್ದು ವಿಡಿಯೋ ಆನ್ ಮಾಡಿ. ಮಾಡಿದ್ದೀನಿ ವಿಡಿಯೋ ಗುರುಗಳೇ. ಅಲ್ಲ, ನೀವು ಕಾಣಿಸ್ತಾ ಇದ್ದೀರಾ ನನಗೆ, ನೀವು ನನಗೆ ಕಾಣಿಸ್ತಾ ಇದ್ದೀರಾ. ಈಗ ನೀವು ಕಾಣಿಸ್ತಿದ್ದೀರಾ ಗುರುಗಳೇ? ಈಗ ಕಾಣಿಸ್ತಾ ಇದ್ದೀರಾ ಗುರುಗಳೇ?